ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಎಸ್ಟಿ ಘಟಕದ ನೂತನ ಅಧ್ಯಕ್ಷರಾಗಿ ಕೌನ್ಸಿಲರ್ ಅಂಬರೀಶ್ ನೇಮಕ. ಅಭಿಮಾನಿಗಳಲ್ಲಿ ಅಪಾರ ಸಂತಸ, ಸಂಭ್ರಮ. ಕೋಲಾರ ನಗರದ ನಚಿಕೇತ ನಿಲಯದಲ್ಲಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಮರ್ಪಣೆ ಮಾಡಿದರು. ಕೌನ್ಸಿಲರ್ ಅಂಬರೀಶ್ ರವರನ್ನು ಅಭಿಮಾನಿಗಳು ಹೂಮಾಲೆ ಹಾಕಿ ಪೇಟ ಧರಿಸಿ ಸಂಭ್ರಮ ಸಡಗರದಿಂದ ಅಭಿನಂದನೆ ಸಲ್ಲಿಸಿದರು. ಬಂದಿರತಕ್ಕಂಥವರೆಲ್ಲರೂ ಕೂಡ ಇವತ್ತು ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಪರಿಶಿಷ್ಟ ವಿಭಾಗದ ಅಧ್ಯಕ್ಷರನ್ನಾಗಿ, ಜಿಲ್ಲಾ ಅಧ್ಯಕ್ಷರನ್ನಾಗಿ ಪಕ್ಷ ನೇಮಕ ಮಾಡಿರೋದ್ರಿಂದ ಎಲ್ಲ ಸ್ನೇಹಿತರು ಕೂಡ ಬಂದು ನೀವೊಂದು ಸನ್ಮಾನವನ್ನು ಸ್ವೀಕಾರ ಮಾಡಬೇಕಂತೇಳಿ ಹೇಳಿದರು. ನಮ್ಮ ಜೀವನದುದ್ದಕ್ಕೂ ಕೂಡ ನಮಗೆ ಸ್ಫೂರ್ತಿಯ ಚಿಲುಮೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಫೂರ್ತಿಯ ಇರೋದ್ರಿಂದನೇ ನಾವು ಇಲ್ಲಿವರೆಗೂ ಕೂಡ ಬೆಳೆದಿರ್ತಕ್ಕಂಥದ್ದು. ಇವತ್ತು ನನಗೂ ಮತ್ತು ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರ ಮುರಳಿ ಅವರಿಗೆ, ಮೈಲಂಡಳ್ಳ ಮುರಳಿ ಅವ್ರಿಗೆ ಇಬ್ಬರಿಗೂ ಕೂಡ ಸನ್ಮಾನ ಮಾಡಿದ್ದಾರೆ. ನಿಮಗೆಲ್ಲರಿಗೂ ಕೂಡ, ಎಲ್ಲ ಗೆಳೆಯರಿಗೂ ಕೂಡ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ನಾನು ಆಯ್ಕೆ ಆಗಲಿಕ್ಕೆ ಜಿಲ್ಲೆಯ ಎಲ್ಲ ಶಾಸಕರು, ಗೌರವಾನ್ವಿತ ಶಾಸಕರು, ಮಾಜಿ ಶಾಸಕರು ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾವು ಈಗಾಗಲೇ ಎಲ್ಲ ಕಡೆ ಹೋಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಕ್ಕಂಥ ಮತ್ತು ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಇವತ್ತು ನಮ್ಮ ಕರೆದು ಅಭಿನಂದನೆ ಸಲ್ಲಿಸಿರ್ತಕ್ಕಂಥ ಎಲ್ರಿಗೂ ಕೂಡ ಇವತ್ತು ನಮ್ಮ ಜೊತೆಯಲ್ಲಿ ನಮ್ಮ ಬಾಲಗೋವಿಂದಣ್ಣ ಇದ್ದಾರೆ, ನಾಗೇಶ್ ಇದ್ದಾನೆ, ಎಲ್ಲ ಸ್ನೇಹಿತರು ಕೂಡ ಇದ್ದಾರೆ. ಹಾಗಾಗಿ ಇವತ್ತು ಸನ್ಮಾನ ಮಾಡಿರ್ತಕ್ಕಂಥ ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಗ್ರಾಮಾಂತರ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಒಕ್ಕಲೇರಿ ಮುರಳಿ, ಇವತ್ತಿನ ದಿವಸ ಇಲ್ಲಿ ನಮ್ಮ ನಚಿಕೇತ ನಿಲಯದಲ್ಲಿ ನನಗೆ ಮತ್ತು ನಮ್ಮ ಸನ್ಮಾನದ ಅಂಬರೀಶ್ ಅಣ್ಣವ್ರಿಗೆ ಏನೋ ಸನ್ಮಾನ ಕಾರ್ಯಕ್ರಮ ಇಲ್ಲಿ ಇಟ್ಕೊಂಡಿದ್ದಾರೆ. ಈ ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥ ಪಿಳ್ಳಪ್ಪಣ್ಣವರು ಮತ್ತು ಎಲ್ಲ ಸಂಪತ್ತಣ್ಣವರು, ಚಂದ್ರು, ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಗ್ರಾಮಾಂತರ ಅಧ್ಯಕ್ಷನಾಗಿ ನಾನು ಆಯ್ಕೆ ಮಾಡಿರುವಂಥ ನಮ್ಮ ತಾಲೂಕಿನ ಎಲ್ಲ ನಮ್ಮ ಕಾಂಗ್ರೆಸ್ ಲೀಡರ್ಗೆ ಮತ್ತು ಶಾಸಕರಿಗೆ ಮತ್ತು ಎಲ್ಲ MLC ಅವರಿಗೆ ಮತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗೆ ಮತ್ತು ರಾಜ್ಯಾಧ್ಯಕ್ಷರಿಗೆ ಎಲ್ರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ತಿಳಿಸ್ತೀನಿ. ಉದ್ದೇಶ ಇಷ್ಟೇ, ಕಾಂಗ್ರೆಸ್ಸು ಇಲ್ಲ ಅಂತ ಹೇಳ್ತಾಯಿದ್ರು, ಈಗ ಕಾಂಗ್ರೆಸ್ ಇದೆ ಅಂತ ತೋರಿಸ್ಬೇಕು. ಅದು ನಮ್ಮದು. ಈಗ ನಮ್ಮ ಎಲ್ಲ ಅಧ್ಯಕ್ಷರು ಈಗೆಲ್ಲ ಹೊಸ ಏನು ಟೀಮ್ ಆಗ್ತಾಯಿದೆ, ಎಲ್ಲರ ಮೇಲೆ ಜವಾಬ್ದಾರಿ ಇದೆ. ಅದನ್ನು ನಾವು ಮಾಡ್ಕೊಂಡು ಹೋಗ್ತೀರಿ. ಪಕ್ಷ ಏನು ಕೆಲಸ ಕೊಡ್ತದೋ ಪಕ್ಷ ಕಟ್ಟೋಂಥ ಕೆಲಸ ಇನ್ನು ಮುಂದಿನ ದಿನಗಳೇ ಮಾಡ್ಕೊಂಡು ಹೋಗ್ತೀರಿ. ಅಪ್ಸರಣ್ಣ ಟೌನಲ್ಲಿ ಆಗಿದ್ದಾರೆ, ಅಪ್ಸರಣ್ಣ ಮತ್ತು ಅಂಬರೀಶ್ ಅಣ್ಣವರು ನಾವೆಲ್ಲ ಜೊತೆಯಲ್ಲಿ ಇರುವಂಥವ್ರೆ. ನಮಗೇನು ಭಿನ್ನಾಭಿಪ್ರಾಯ ಇರೋದಿಲ್ಲ. ಇನ್ನು ಮುಂದಕ್ಕೆ ಯಾವುದೇ ರೀತಿ ತೊಂದರೆ ಏನೇ ಬಂದರೂ ಪಾರ್ಟಿದಲ್ಲಿ ಅದನ್ನು ಅಲ್ಲೇ ತೀರ್ಮಾನ ಮಾಡಿಕೊಂಡು ನಾವು ಸರಿದೋಡ್ಕೊಂಡು ಪಾರ್ಟಿ ಕಟ್ಟುವಂಥ ಕೆಲಸ ಮಾಡ್ತೀರಿ. ಮತ್ತು ಈಗ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಜಿಲ್ಲಾಧ್ಯಕ್ಷರು ಯಾರ್ಯಾರು ಇದ್ದಾರೋ ಮತ್ತು ಪಾರ್ಟಿಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಾಯಿದ್ದಾರೋ ಅವ್ರನ್ನೆಲ್ಲ ಮಾಡದೇ ಇರೋರನ್ನ ಕೂಡ ಅವ್ರನ್ನ ಆಕ್ಟಿವ್ ಮಾಡಿ ಅವ್ರದ್ದೆಲ್ಲ ವಿಶ್ವಾಸ ತಗೊಂಡು ಇಲ್ಲಿ ಇನ್ನೂ ಪಾರ್ಟಿ ಕಟ್ಟಿ ಇನ್ನೂ ಹೆಚ್ಚಾಗಿ ಇಲ್ಲಿ ಯಾವುದ್ಯಾವ್ದು ಕಾಂಗ್ರೆಸ್ ಸೋತಿದೆ ಎಲ್ಲ ಕಾಂಗ್ರೆಸ್ ಗೆಲ್ಲುವಂಥ ಕೆಲಸ ಮಾಡಬೇಕಾಗಿದೆ. ಆ ಕೆಲಸದಲ್ಲಿ ನಾವು ಮುಂದೆ ಹೋಗ್ತಿರ್ತೀವಿ. ಬಾಲಗೋವಿಂದು, ಗುತ್ತಿಗೆದಾರ ಮುನಿಯಪ್ಪ, ದಲಿತ ಮುಖಂಡ ವೆಂಕಟಾಚಲಪತಿ, ಚಿನ್ನಾಪುರ ನಾರಾಯಣಸ್ವಾಮಿ, ಅಸೀಮುಲ್ಲಾ, ಕಾಂಗ್ರೆಸ್ ಯುವ ಮುಖಂಡ ಜಗನ್ ಮುಂತಾದ ಅನೇಕರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ TV ನ್ಯೂಸ್, ಕೋಲಾರ. ನನ್ನ ಹೆಸರು ಮುನಿಯಪ್ಪ, ಗದ್ದೆಕಣ್ಣವರು, ಗುತ್ತಿಗೆದಾರರು ಮತ್ತು ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತ. ನಮ್ಮ ಮಂಜಣ್ಣವರು ದಲಿತ ವಿರೋಧಿ ಅಂತಾರೆ. ನೋಡಿ, ಅಧಿಕಾರಿಗಳಾಗ್ಬೋದು ಮತ್ತು ಕೆಲಸಗಳಾಗ್ಬೋದು ನಮ್ಮನ್ನು ಗುರುತಿಸಿ ಎಲ್ಲ ಅನಿಲ್ ಅಣ್ಣವರು ಮತ್ತು ನಮ್ಮ ಮೈಲಂಡಳ್ಳಿ ಮುರಳಿ ಅಣ್ಣವರು ಇವರೆಲ್ಲರೂ ನಮಗೆ ಒಳ್ಳೆ ಪ್ರೋತ್ಸಾಹ ಕೊಡ್ತಾಯಿದ್ದಾರೆ. ಒಳ್ಳೆ ಕೆಲಸಗಳು ಮಾಡಿರಿ ಅಂತ ಹೇಳ್ಬಿಟ್ಟು ನಮಗೆ ಹುರಿದುಂಬಿಸ್ತಾ ಇದ್ದಾರೆ. ಇಂಥ ಟೈಮಲ್ಲಿ ಎಲ್ಲರೂ ದಲಿತ ವಿರೋಧಿ ಅನ್ನೋದು ತಪ್ಪು. ಕಾಂಗ್ರೆಸ್ ನಮಗೆಲ್ಲನೂ ಕೊಟ್ಟಿದೆ, ಇವಾಗಲೇ ಅಲ್ಲ, ಮೊದಲಿಂದನೂ ಎಲ್ಲ ಕೊಟ್ಕೊ ಬಂದಿರೋ ಯೂನಿವರ್ಸಿಟಿಗಳಾಗಿರ್ಬೋದು, ಅಲ್ಲಿ ಬಂದಿರೋದೇ ನಾವು, ಮತ್ತು ಈ ಹಾಸ್ಟೆಲ್ ಆಗಿರ್ಬೋದು, ಇಂಥ ಕಟ್ಟಡ ಅವಕ್ಕೆ ಕೊಟ್ಟಿದ್ದಾರಂದರೆ ಇದೆಲ್ಲ ಸುಮ್ಮನೆ ಅಲ್ಲ. ಈ ಎರಡು ಮಾತುಗಳು ನಾನು ಹೇಳೋದಕ್ಕೆ, ಕಾಂಗ್ರೆಸ್ ಪಕ್ಷ SC ST ಒಂದು ಬೇಸ್ ಆಗಿದ್ದು ನಿಮ್ಮ ಮೇಲೆ ತುಂಬ ಅಭಿಲಾಷೆ ಇಟ್ಕೊಂಡು ಇದನ್ನು ಇದು ಮಾಡಿದೆ. ಈ ಸಂದರ್ಭದಲ್ಲಿ ನೀವು ಹೆಂಗೆ ನಿಭಾಯಿಸ್ತೀರಿ ಇದನ್ನು? ನಿಮಗೆಲ್ರಿಗೂ ಗೊತ್ತು, ನಾವು ಕೂಡ ಮೊದಲಿಂದನೂ ಕೂಡ ಇಡೀ ಜಿಲ್ಲೆಯಲ್ಲಿ ಅಂಬೇಡ್ಕರ್ ಅವರ ಹೆಸರಲ್ಲಿ ಇಡೀ ಸಂಘಟನೆಯನ್ನು ಮಾಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ವಾಲ್ಮೀಕಿ ಸಂಘಟನೆಯಲ್ಲೂ ಕೂಡ ಅವಿರತವಾಗಿ ಜಿಲ್ಲೆಯಾದ್ಯಂತನೂ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೇವೆ. ನಾವು ಕೂಡ ಜನಗಳಿಗೆ ಆಗಿಂದಾಗೆ ಕಷ್ಟಕ್ಕೆ ಸ್ಪಂದಿಸಿದ್ದೇವೆ. ಆ ಕಷ್ಟದ ಪ್ರತಿಫಲವಾಗಿ ನಮ್ಮನ್ನು ಕಾಂಗ್ರೆಸ್ ಪಕ್ಷದಲ್ಲಿ ನಗರಸಭಾ ಸದಸ್ಯರನ್ನು ಕೂಡ ಮಾಡಿದ್ದಾರೆ. ಈಗ ಸಹೋದರ ಮುನಿಯಪ್ಪ ಏನು ಹೇಳಿದ್ರು ಅದು ಅಕ್ಷರಾಂಶ ಸತ್ಯ. ಕಾಂಗ್ರೆಸ್ ಅಂದರೆ SC ST ಅಂದರೆ ಕಾಂಗ್ರೆಸ್. 100 ಜನ ಹೇಳ್ಬೋದು ಅಂಬೇಡ್ಕರ್ನ ಸೋಲಿಸ್ಬಿಟ್ರು ಅದು ಇದೆಲ್ಲ, ಯಾರಿಗೂ ಕೂಡ ನೈಜ ಸತ್ಯ ಗೊತ್ತಿಲ್ಲ.
ಅಂಬೇಡ್ಕರ್ ಅವರನ್ನು ಯಾರು ಸೋಲಿಸಿದ್ರು ಜನಸಂಘ ಎಲ್ಲಿ ಹುಟ್ಕೊಂತು, ಅಂಬೇಡ್ಕರ್ನ ಎಲ್ಲಿ ಸೋಲಿಸ್ತಂತಕ್ಕಂಥದ್ದು ಅದೇ ಚರ್ಚೆ ಮಾಡ್ತಕ್ಕಂಥ ಜನಗಳು ಭಾಳ ಇದ್ದಾವೆ. ನಮಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯಲ್ಲಿ ನಮ್ಮ ಇತಿಮಿತಿಯಲ್ಲಿ ಇಡೀ 6 ತಾಲೂಕುಗಳು ಕೂಡ ಪಕ್ಷವನ್ನು ಪರಿಣಾಮಕಾರಿಯಾಗಿ ಪರಿಶಿಷ್ಟ ಪಂಗಡದ ವಿಭಾಗವನ್ನು ಪರಿಣಾಮಕಾರಿಯಾಗಿ ಸಂಘಟನೆ ಮಾಡಿ ಮುಂದಿನ ದಿನಗಳಲ್ಲಿ 6 ತಾಲೂಕುಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಜಯಗಳಿಸ್ತಕ್ಕಂಥ ಪ್ರಯತ್ನವನ್ನು ನಾವೆಲ್ಲರೂ ಒಟ್ಟಿಗೆ ತೊಗೊಂಡೋಗಿ ಮಾಡ್ತೀವಿ. ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೊಗೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಎಲ್ಲರನ್ನೂ ಕೂಡ ವಿಶ್ವಾಸ ಗಳಿಸ್ತೇವೆ ಅಂತಕ್ಕಂಥ ನಂಬಿಕೆ ನಮಗೆ.